ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಭಾಗ್ಯ ಶರತ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕೋಡ್ಬೇಳೆ. ಹಬೇಲಿ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸಬೇಕು. ಇದೊಂಥರ ಹೊಸ ರೆಸಿಪಿ ಇದು. ಈ ಕೋಡ್ಬೇಳೆನ ನಾನು ಎರಡು ರೀತಿ ಮಾಡ್ತೀನಿ. ಒಂದು ಜೀರಿಗೆ ಹಾಕಿರೋದು, ಪ್ಲೇನ್ ಜೀರಿಗೆ ಹಾಕಿ ಮಾಡಿರೋದು. ಇನ್ನೊಂದು ಬಂದು ಮಸಾಲೆ ಹಾಕಿರೋದು, ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಮಾಡಿರೋದು. ಸೊ ನಾನು ಮಾಡಿದ್ರೆ ಎರಡು ರೀತಿಯೂ ಮಾಡ್ತೀನಿ. ಯಾಕೆಂದರೆ ಹಸ್ಬೆಂಡಿಗೆ ಬಂದು ಕೋಡ್ಬೇಳೆ ಜೀರಿಗೆ ಹಾಕಿರೋದು ಪ್ಲೇನ್ ಕೋಡ್ಬೇಳೆ ಅಂದರೆ ಹಸ್ಬೆಂಡ್ಗೆ ಇಷ್ಟ. ನಮಗೆ ಪ್ಲೇನ್ ಕೋಡ್ಬೇಳೆ ನನಗೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಎರಡು ಥರ ಕೋಡ್ಬೇಳೆನೂ ಮಾಡ್ಕೊತೀನಿ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹಿಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಡ್ಲಿ ಅಕ್ಕಿ ಅಂದರೆ ಕುಸ್ಲಕ್ಕಿ ಇದೆಯಲ್ಲ, ಅದನ್ನು 1 ಲೋಟ ಆಗೋಷ್ಟು ನಾನು ಸಂಜೆ ಸ್ನ್ಯಾಕ್ಸಿಗೆ ಮಾಡ್ತಿರೋದು. ಸೊ ನಾನು ಮಧ್ಯಾಹ್ನನೇ 1 ಗಂಟೆ ಅಷ್ಟೊತ್ತಿಗೆ ನಾನು ಒಂದು 4 hours ನೆನಿಬೇಕು ಅದು. ಸೊ 4 hours ಮುಂಚೆನೇ ನಾನು 1 ಲೋಟ ಆಗೋ ಅಷ್ಟನ್ನ ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ನೆಂದಿದೆ. ಒಂದು 2 or 3 ಟೈಮ್ಸು ನೀವು ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ರುಬ್ಕೋಬೇಕು. ರುಬ್ಕೊಳ್ಳುವಾಗ 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ಅದಾದಮೇಲೆ 1 ಸ್ಪೂನು ಉಪ್ಪು ಹಾಕ್ಕೋಬೇಕು, ಪುಡಿ ಉಪ್ಪು. ಒಂದು ಸ್ವಲ್ಪ ನೀರು ಹಾಕ್ಕೊಡಿ ಅದಕ್ಕೇ. ಇನ್ನೇನಾದರೂ ನಿಮಗೆ ಗಟ್ಟಿ ಆಗ್ತಾಯಿದೆ, ಆಡ್ಸೋಕ್ಕಾಗ್ತಾಯಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಇದಾದಮೇಲೆ ನೀವು 4 ಬೌಲ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 4 ಬೌಲ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದಾದಮೇಲೆ ನೀವು 1 ಬೌಲ್ ಆಗೋ ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಆಡ್ಸೋಕ್ಕೂ 1 ಬೌಲ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೀನಿ 1 ಬೌಲ್ ಆಗೋ ಅಷ್ಟು. ಅದಾದಮೇಲೆ ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 4 ಸ್ಪೂನ್ ಆಗೋ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾನು ಕೋಡ್ಬೇಳೆ ಬಂದು 2 ಥರ ಮಾಡ್ತಾಯಿದ್ದೀನಿ. ಒಂದು ಕೋಡ್ಬೇಳೆ ಬರೀ ಜೀರಿಗೆ ಹಾಕಿರೋ ಕೋಡ್ಬೇಳೆ, ಇನ್ನೊಂದು ಬಂದು ಮಸಾಲೆ ಹಾಕಿರೋ ಕೋಡ್ಬೇಳೆ. ಸೊ ನಾನು 2 ಥರ ಮಾಡ್ತಾಯಿದ್ದೀನಿ. ಒಂದು ಜೀರಿಗೆ ಹಾಕಿರೋ ಕೋಡ್ಬೇಳೆಗೆ ಸ್ವಲ್ಪನೇ ನೀರು ಹಾಕಿ ಈ ಥರ ಹದ ಮಾಡ್ಕೊಳ್ಳಿ. ಗಟ್ಟಿಗೆ ಈ ಥರ ಹದದಲ್ಲಿ ಇರಬೇಕು ಇದು. ಇವಾಗ ಮಸಾಲೆ ಕೋಡ್ಬೇಳೆಗೆ 1 ಕಪ್ ಆಗೋ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದಕ್ಕೆ ಮುಂಚೆನೇ ನಾನು ಜೀರಿಗೆ ಆಲ್ರೆಡಿ ಮಿಕ್ಸ್ ಮಾಡಿದ್ದೆ. ಆಲ್ರೆಡಿ ಜೀರಿಗೆ ಕೋಡ್ಬೇಳೆ ಮಾಡುವಾಗಲೇ ಉಪ್ಪು ಹಾಕಿದ್ದೆ. ಸೊ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಮಿಕ್ಸ್ ಮಾಡ್ತಾ ಈ ಹದ ಬರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳನೂ ಅಲ್ಲ, ಆ ಥರ ಈ ಹದ ಬರಬೇಕು. ಇವಾಗ 2 ಕೋಡ್ಬೇಳೆನೂ ರೆಡಿ ಇದೆ. ಒಂದು ಮಸಾಲೆ ಕೋಡ್ಬೇಳೆ, ಒಂದು ಜೀರಿಗೆ ಕೋಡ್ಬೇಳೆದು 2 ರೆಡಿ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ಇಡ್ಲಿ ತಟ್ಟೆಗೆ 4 ಸೈಡ್ಗೂ ಎಣ್ಣೆ ಹಾಕಿ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆ ಕೋಡ್ಬೇಳೆ ಮಾಡೋಕ್ಕೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಏನು ಹಿಟ್ಟು ಮಾಡ್ಕೊಂಡಿದ್ವಿ, ಮಸಾಲೆ ಹಿಟ್ಟಾಗಲಿ ಇಲ್ಲ ಅಂದರೆ ಜೀರಿಗೆ ಹಿಟ್ಟಾಗಲಿ, ಅದನ್ನು ಸ್ವಲ್ಪ ತೊಗೊಂಡು ಸ್ವಲ್ಪನೇ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಜಾಸ್ತಿ ಆಯಿತು ಅಂದರೆ ಹಿಂಗೆ ಎತ್ತಿಟ್ಕೊಂಡು ಈ ಥರ ಫುಲ್ಲು ಕೋಡ್ಬೇಳೆ ಮಾಡ್ತೀವಲ್ಲ, ಈಗ ಆಲ್ರೆಡಿ ಕೋಡ್ಬೇಳೆ ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಅದೇ ಥರನೇ. ಸೊ ಇದು ಹಬೇಲಿ ಬೇಯಿಸ್ಕೋಬೇಕು, ಅಷ್ಟೇ ಡಿಫ್ರೆನ್ಸು. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಕೋಡ್ಬೇಳೆ ಥರ ರೌಂಡಕ್ಕೆ ಹಿಂಗೆ ಸರ್ಕಲ್ ಮಾಡ್ಕೊಂಡು ಈಗ ಏನು ಇಡ್ಲಿ ಪ್ಲೇಟ್ ಇತ್ತಲ್ಲ, ಆ ಇಡ್ಲಿ ಪ್ಲೇಟ್ಗೆ ಇದನ್ನು ಫುಲ್ಲು ಎಲ್ಲ ಕಡೆಗೂ ಇಟ್ಕೊಂಡು ಬನ್ನಿ. ಇದು ಅಷ್ಟೇ, ಮಸಾಲೆ ಕೋಡ್ಬೇಳೆನೂ ಇದೇ ಥರ ಮಾಡೋದು ಮತ್ತು ಜೀರಿಗೆ ಕೋಡ್ಬೇಳೆನೂ ಹೀಗೆ ಮಾಡೋದು. ಎರಡನ್ನೂ ಇದೇ ಥರ ಮಾಡಿ ಇಟ್ಕೊಳ್ಳಿ. ಕೋಡ್ಬೇಳೆ ಹಿಟ್ಟೇನಾದರೂ ನಿಮಗೆ ಕೈಗಾಗಲಿ ಇಲ್ಲ ಪ್ಲೇಟ್ಗಾಗಲಿ ಕಚ್ಕೋತಾ ಇದೆ ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಬೆಂದ ಮೇಲೆ. ಇವಾಗ ಜೀರಿಗೆ ಕೋಡ್ಬೇಳೆ ರೆಡಿಯಾಗಿದೆ. ಈ ಥರ ಎಲ್ಲನೂ ಕೋಡ್ಬೇಳೆ ರೀತಿ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆ ಕೋಡ್ಬೇಳೆ ಹೇಗೆ ಮಾಡಿದ್ವಿ ಹಂಗೇ ಮಸಾಲೆ ಕೋಡ್ಬೇಳೆಯನ್ನು ಮಾಡೋಣ. ಸ್ವಲ್ಪ ಒಂದು ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಇದೇ ಥರ ಎಣ್ಣೆನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಮಸಾಲೆ ಕೋಡ್ಬೇಳೆದು ಹಿಟ್ಟೇನಿದೆ ಅದು ಸ್ವಲ್ಪ ತೊಗೊಂಡು ಇವಾಗ ಹೇಗೆ ಆ ಥರ ಕೋಡ್ಬೇಳೆ ಮಾಡಿದ್ವಿ ಅದೇ ಥರ ಇದು ಕಂಪ್ಲೀಟ್ ಹಿಟ್ಟು ಖಾಲಿ ಆಗೋವರೆಗೂ ಇದೇ ಥರ ಮಾಡ್ಕೊಳ್ಳಿ. ಇಡ್ಲಿ ಪ್ಲೇಟು 4 ಇಲ್ಲ 5 ನಿಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟಕ್ಕೂ ಈ ಥರ ಮಾಡ್ಕೊಳ್ಳಿ. ಸೊ ನಂದು ಇಡ್ಲಿ ಪ್ಲೇಟು ನನ್ನ ಹತ್ರ 4 ಇದೆ. 4ಕ್ಕೂ ನಾನು ಈ ಥರ ಕೋಡ್ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಹಬೇಲಿ ಬೇಯಿಸೋಣ. 10 ನಿಮಿಷ ಇಲ್ಲ 1/4 ಗಂಟೆ ಇದರಲ್ಲಿ ಹಬೇಲಿ ಬೇಯಿಸಬೇಕು. ಈಗ ಆಲ್ರೆಡಿ ನಾನು 1/4 ಗಂಟೆ ಬೇಯಿಸ್ಕೊಂಡಿದ್ದೀನಿ.
ನಾನು ಒಂದು ಸರ್ವ್ ಮಾಡೋ ಪ್ಲೇಟ್ ತೊಗೊಂಡು ಅದಕ್ಕೆ ನಾನೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನಿಮ್ಮ ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಹೊಸ ರೆಸಿಪಿಗೋಸ್ಕರ ಭಾಗ್ಯ ಶರತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿಗೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.